ನಮಸ್ಕಾರ, ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಮನೆಯ ಕರೆಂಟ್ ಬಿಲ್ ಹೆಚ್ಚಾಗ್ತಾ ಇದೆಯಾ? ಮನೆಯ ಕರೆಂಟ್ ಬಿಲ್ ಜಾಸ್ತಿ ಬರ್ತಿದ್ಯಾ? ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡಲು ಎಲ್ಲಿದೆ ಸಿಂಪಲ್ ಟಿಪ್ಸ್? ಮನೆಯ ಕರೆಂಟ್ ಬಿಲ್ 200 ಯೂನಿಟ್ಗಿಂತ ಹೆಚ್ಚಿಗೆ ಬರ್ತಿದ್ಯಾ? ಕಳೆದೊಂದು ತಿಂಗಳಿಂದ ತಡೆಯಲಾರದ ಸೆಕೆ. ಮನೆಯಿಂದ ಹೊರಗಡೆ ಹೋದ್ರೆ ಧರಿಸಿದ್ದ ಬಟ್ಟೆ ಬೆವರಿನಿಂದ ಒದ್ದೆಯಾಗಿರುವುದು. ಮನೆಯ ಒಳಗಡೆ ಕೂಡ 24 ಗಂಟೆಯೂ ಏರ್ ಕಂಡೀಷನರ್ ಅಥವಾ ಫ್ಯಾನ್ ಬೇಕೇ ಬೇಕು. ಅದಕ್ಕೆ ಬೇಸಿಗೆ ಸಮಯದಲ್ಲಿ ವಿದ್ಯುತ್ ಬಿಲ್ ಕೂಡ ಆಗಸದೆತ್ತರಕ್ಕೆ ಹೋಗುವುದು ಸಾಮಾನ್ಯ ಅಲ್ವಾ? ಹೀಗಾಗಿ ವಿದ್ಯುತ್ ಬಿಲ್ನಿಂದ ಕೆಲವರು ಕಂಗೆಟ್ಟು ಹೋಗಿದ್ದಾರೆ. ಕೆಲವೊಂದು ಕ್ರಮಗಳನ್ನ ಅನುಸರಿಸಿಕೊಂಡು ಹೋದರೆ ಒಳ್ಳೆಯದು. ಅದು ಹೇಗೆ ಅಂತ ನಾವು ಹೇಳ್ತೀವಿ, ಕೇಳಿ. ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಅಂತ ಪ್ರತಿಯೊಂದು ಋತುವಿಗೂ ತನ್ನದೇ ಆದ ಅವಶ್ಯಕತೆಗಳಿರುತ್ತೆ. ಚಳಿಗಾಲದಲ್ಲಿ ಹೀಟರ್ಗಳು ಮತ್ತು ಗೀಸರ್ಗಳನ್ನು ಬೇಕೇ ಬೇಕು. ಆದರೆ ಬೇಸಿಗೆಯಲ್ಲಿ ಎಸಿಗಳು, ಕೂಲರ್ಗಳು, ಫ್ಯಾನ್ಗಳು ಮತ್ತು ಹೆಚ್ಚಿನ ಫ್ರಿಡ್ಜ್ಗಳನ್ನು ಬಳಸ್ತೇವೆ. ಯಾವುದೇ ಕಾಲ ಬಂದರೂ ವಿದ್ಯುತ್ ಬಿಲ್ಗಳು ಕಡಿಮೆನೇ ಆಗೋದಿಲ್ಲ. ಆದರೆ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡೋದು ಹೇಗೆ ಮತ್ತು ಬಿಲ್ಗಳನ್ನು ಕಡಿಮೆ ಮಾಡುವ ಕೆಲವು ಟಿಪ್ಸ್ಗಳನ್ನ ಹೇಳ್ತೀವಿ ನೋಡಿ. 5 ಸ್ಟಾರ್ ರೇಟಿಂಗ್ ಹೊಂದಿರುವಂತಹ ಎಸಿಗಳು, ರೆಫ್ರಿಜರೇಟರ್ಗಳು, ವಾಷಿಂಗ್ ಮೆಷಿನ್ಗಳನ್ನು ಖರೀದಿಸಿ. ಇವು ಕಡಿಮೆ ವಿದ್ಯುತ್ತನ್ನು ಬಳಸುತ್ತವೆ. ಉದಾಹರಣೆಗೆ 5 ಸ್ಟಾರ್ ಎಸಿ ಹಳೆಯ ಮಾದರಿಗಿಂತ ಗಂಟೆಗೆ 0.5 to 1 ಯೂನಿಟ್ ಕಡಿಮೆ ವಿದ್ಯುತ್ತನ್ನು ಬಳಸುತ್ತೆ. ಸಿಪಿಎಲ್ ಅಥವಾ ಹಳೆಯ ಬಲ್ಬ್ಗಳನ್ನು ಎಲ್ಇಡಿ ಬಲ್ಬ್ಗಳನ್ನು ಬದಲಾಯಿಸಿ. ಎಲ್ಇಡಿ ಬಲ್ಬ್ಗಳು 7 to 10 ವ್ಯಾಟ್ಗಳನ್ನು ಬಳಸುತ್ತವೆ. ಆದರೆ ಹಳೆಯ ಬಲ್ಬ್ಗಳು 40 to 60 ವ್ಯಾಟ್ಗಳನ್ನು ಬಳಸುತ್ತವೆ. ಮನೆಯಲ್ಲಿ 10 ಬಲ್ಬ್ಗಳನ್ನು ಬದಲಾಯಿಸುವುದರಿಂದ ತಿಂಗಳಿಗೆ 50 to 100 ಯೂನಿಟ್ಗಳವರೆಗೆ ಉಳಿಸಬಹುದು. ನಿಮ್ಮ ಮನೆಯಲ್ಲಿ ಟಿವಿ, ಕಂಪ್ಯೂಟರ್, ಚಾರ್ಜರ್ಗಳನ್ನು ಆಫ್ ಮಾಡಿ ಅಥವಾ ಅನ್ಪ್ಲಗ್ ಮಾಡಿ. ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ವಿದ್ಯುತ್ ಖರ್ಚಾಗುತ್ತೆ. ಸ್ಟ್ಯಾಂಡ್ ಬೈ ಮೋಡ್ನಲ್ಲಿರುವಂತಹ ಟಿವಿ ಅಥವಾ ಕಂಪ್ಯೂಟರ್ಗಳಿಗೆ ತಿಂಗಳಿಗೆ 5 to 10 ಯೂನಿಟ್ ವಿದ್ಯುತ್ತನ್ನು ಬಳಸಿಕೊಳ್ಳಬಹುದು. ಮನೆಯಲ್ಲಿ ಉಪಕರಣಗಳನ್ನು ಆಫ್ ಮಾಡೋದ್ರಿಂದ ತಿಂಗಳಿಗೆ 20 to 30 ಯೂನಿಟ್ಗಳನ್ನು ಉಳಿಸಬಹುದು ಕಣ್ರಿ. ಎಸಿ ತಾಪಮಾನವನ್ನು 24 to 26 ಡಿಗ್ರಿ ಸೆಲ್ಸಿಯಸ್ಗೆ ಹೊಂದಿಸಿ. ನಿಯಮಿತವಾಗಿ ಸರ್ವಿಸಿಂಗ್ ಮತ್ತು ಫಿಲ್ಟರ್ ಕ್ಲೀನಿಂಗ್ ಮಾಡಿ. ರಾತ್ರಿಯಲ್ಲಿ ಎಸಿ ಜೊತೆಗೆ ಫ್ಯಾನ್ ಅನ್ನು ಚಲಾಯಿಸಿ. ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಳವು 6% ವಿದ್ಯುತ್ ಉಳಿತಾಯ ಮಾಡುತ್ತದೆ. 22 ಡಿಗ್ರಿ ಸೆಲ್ಸಿಯಸ್ ಬದಲಿಗೆ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಸಿ ಚಲಾಯಿಸೋದ್ರಿಂದ ಗಂಟೆಗೆ 0.1 to 0.2 ಯೂನಿಟ್ಗಳನ್ನು ಉಳಿಸಬಹುದು. ಸೌರ ವಾಟರ್ ಹೀಟರ್, ಸೌರ ದೀಪಗಳು ಅಥವಾ ಸೌರ ಫಲಕಗಳನ್ನು ಸ್ಥಾಪಿಸಿ. ಸೌರ ಚಾರ್ಜರ್ಗಳು ಸಣ್ಣ ಪ್ರಮಾಣದಲ್ಲಿ ಸಹ ಉಪಯುಕ್ತವಾಗುತ್ತೆ. 1 ಕೆಲ್ವಿನ್ ವ್ಯಾಟ್ ಸೌರ ವ್ಯವಸ್ಥೆಯು ದಿನಕ್ಕೆ 4 to 5 ಯೂನಿಟ್ ವಿದ್ಯುತ್ ಉತ್ಪಾದಿಸಬಹುದು. ವಾರ್ಷಿಕವಾಗಿ ಸಾವಿರಾರು ರೂಪಾಯಿಗಳನ್ನು ಉಳಿಸಬಹುದು. ಸೌರ ವಾಟರ್ ಗೀಸರ್ ಬಳಕೆಯು 50 to 70% ಅನ್ನು ಉಳಿಸಬಹುದು. ಅಗತ್ಯವಿದ್ದಾಗ ಮಾತ್ರ ಗೀಸರ್ ಆನ್ ಮಾಡಿ ಮತ್ತು 30 ರಿಂದ 40 ನಿಮಿಷಗಳ ನಂತರ ಅದನ್ನು ಆಫ್ ಮಾಡಿ. ಟೈಮರ್ ಸುಸಜ್ಜಿತ ಗೀಸರ್ ಬಳಸಿ. 2 ಕೆಲ್ವಿನ್ ವಾಟ್ ಗೀಸರ್ ಗಂಟೆಗೆ 2 ಯೂನಿಟ್ ಅನ್ನು ಬಳಸುತ್ತದೆ. ಸೀಮಿತ ಅವಧಿಗೆ ಇದನ್ನು ಚಲಾಯಿಸೋದ್ರಿಂದ ತಿಂಗಳಿಗೆ 30 ರಿಂದ 50 ಯೂನಿಟ್ ಅನ್ನು ಉಳಿಸಬಹುದು. ರೆಫ್ರಿಜರೇಟರ್ ತಾಪಮಾನವನ್ನು 3-5 ಡಿಗ್ರಿ ಸೆಲ್ಸಿಯಸ್ ಕೂಲಿಂಗ್ ಮತ್ತು -15 ಡಿಗ್ರಿ ಸೆಲ್ಸಿಯಸ್ ಫ್ರೀಜರ್ಗೆ ಹೊಂದಿಸಿ. ಹಾಗಾಗಿ ಬಾಗಿಲನ್ನು ತೆರೆಯಬೇಡಿ ಮತ್ತು ಬಿಸಿ ವಸ್ತುಗಳನ್ನು ನೇರವಾಗಿ ಅದರಲ್ಲಿ ಇಡಬೇಡಿ. ಸರಿಯಾದ ತಾಪಮಾನ ಮತ್ತು ನಿರ್ವಹಣೆಯು ರೆಫ್ರಿಜರೇಟರ್ ಬಳಕೆಯನ್ನು 20-30% ಅಷ್ಟು ಕಡಿಮೆ ಮಾಡುತ್ತದೆ. ಸರಾಸರಿ ರೆಫ್ರಿಜರೇಟರ್ ತಿಂಗಳಿಗೆ 30 ರಿಂದ 50 ಯೂನಿಟ್ಗಳನ್ನು ಬಳಸುತ್ತದೆ. ಇದನ್ನು 10 ರಿಂದ 15 ಯೂನಿಟ್ಗಳಷ್ಟು ಕಡಿಮೆಯನ್ನ ಮಾಡಬಹುದು. ತೊಳೆಯುವ ಯಂತ್ರವನ್ನ ಪೂರ್ಣ ಸಾಮರ್ಥ್ಯದಲ್ಲಿ ಚಲಾಯಿಸಿ. ತಣ್ಣೀರಿನಲ್ಲಿ ತೊಳೆಯಿರಿ ಮತ್ತು ಡ್ರೈಯರ್ ಬಳಕೆಯನ್ನ ಕಡಿಮೆ ಮಾಡಿ. ಅರ್ಧ ಲೋಡ್ ಚಲಾಯಿಸೋದ್ರಿಂದ 20 ರಿಂದ 30% ಹೆಚ್ಚಿನ ವಿದ್ಯುತ್ ಖರ್ಚಾಗುತ್ತದೆ. ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಹೀಟರ್ ಬಳಕೆ ಉಳಿತಾಯವಾಗುತ್ತದೆ. ನಿಮ್ಮ ವಿದ್ಯುತ್ ಬಳಕೆಯನ್ನ ರಾತ್ರಿ ಅಥವಾ ಬೆಳಗ್ಗೆ ಸಮಯಕ್ಕೆ ಮಿತಿಗೊಳಿಸಿ. ಅಲ್ಲಿ ಸುಂಕಗಳು ಕಡಿಮೆ ಆಗಬಹುದು. ಹಗಲಿನಲ್ಲಿ ಕಿಟಕಿಗಳನ್ನು ತೆರೆಯುವ ಮೂಲಕ ನೈಸರ್ಗಿಕ ಬೆಳಕು ಮತ್ತು ಗಾಳಿಯನ್ನು ಬಳಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್.